ಅಯ್ಯೋ ಅಯ್ಯ ಚೀಕಿ ಸಿಗಲ್ಲ ಇದು ಯಾಕೆ ಬೇಕು ಕಮೆಂಟ್ ಹಾಕಿ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ ತಂದ್ಬಿಟ್ಟು ಫೇಸ್ ಕ್ರೀಮ್ ಅಂತ ನನಗೆ ಎಸಿತಾನೆ ನೋಡಿ ಹೆಂಗಿದೆ ನೋಡಲಿ ನಮ್ಮಪ್ಪ ಏನಂತ ಉಟ್ಬಿಟ್ಟವನೆ ನಿಮ್ಮ ಅಣ್ಣ ಏನಂತ ಉಟ್ಬಿಟ್ಟವನೆ. ಸೊ ಇದು ಪಟ್ಲಕಾಯಿ ಅಂತಾರಲ್ಲ ಅದ್ರ ಪಲ್ಯ ಅನ್ಸುತ್ತೆ. ನಾನಂತೂ ನನ್ನ ಪಟ್ಲಕಾಯಿ ತರಲ್ಲ, ನನಗೇನು ಇಷ್ಟ ಆಗಲ್ಲ ಪಟ್ಲಕಾಯಿ ಅಂತ ಅಂದರೆ. ಇದು ಚೆನ್ನಾಗಿತ್ತು ಅನ್ಸುತ್ತೆ. ಅದು 2 to 3 ಇಯರ್ಸಾ? ಎರಡು ಸೇಮ್ ಇಯರ್ಸ್ ಸೇಮ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಡಿಮಾರ್ಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಿದ್ನಲ್ವ, ಅದ್ರದ್ದು ಕೂಡ ಹೇಗಿರುತ್ತೆ ಔಟ್ಸೈಡ್ ಎಲ್ಲ ವೇರ್ ಮಾಡಿದ್ರೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ, ಮಿಸ್ ಮಾಡಿಬಿಡಿ ಎಲ್ಲೂ. ನಾನು ಮಗ ಹೊರಟ್ವಿ. ಇವತ್ತಿಂದ ಅವ್ರಿಗೆ ಹೊಸ ಇದು ಕಂಫರ್ಟಬಲ್ ಇದೆ, ಬಟ್ ಸ್ವಲ್ಪ ಯೂಸ್ ಮಾಡೋವ್ರಿಗೂ ಏನೋ ಒಂಥರ ಅಂತ ಅನಿಸುತ್ತೆ. ಏನಂದರೆ ನಾವು ಕೈಲಿ ಹಿಂಗೆ ಇಟ್ಕೋತೀವಲ್ಲ, ಅದ್ರ ಬದಲು ಹಿಂಗೆ ಇಟ್ಕೊಬೋದು. ಮಾಡಿರ್ಬೇಕು ನಾವು, ಬಟ್ ವೆಯ್ಟ್ ಬೀಳಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕಂಫರ್ಟಬಲ್ ಅಂತ ಅನಿಸುತ್ತೆ. ಚೆನ್ನಾಯ್ತಾ ಕಮ್ಮು? ಚೆನ್ನಾಯ್ತಾ? ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ButBaby.India ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಇದು ಇನ್ಸ್ಟಾಗ್ರಾಮಲ್ಲೂ ಕೂಡ ಎಲ್ಲ ಇವ್ರದ್ದು ಪೇಜ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನನ್ನ ಕೂಪನ್ ಕೋಡ್ KAVYA15 ಕಾವ್ಯ 15 ಅನ್ನೋ ಕೂಪನ್ ಕೋಡ್ ಹಾಕೋದ್ರಿಂದ ನಿಮಗೆ 15% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಕಾಣಿಸ್ತಾ ಇದೆ. ಸ್ಕ್ರೀನ್ಶಾಟ್ ಅಥವಾ ಏನಾದರೂ ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ಇದು ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಡಿಸ್ಕೌಂಟು 15% ಎಕ್ಸ್ಟ್ರಾ ಸಿಗೋದ್ರಿಂದ ಬೈ ಮಾಡೋದ್ರಲ್ಲಿ ಏನೂ ಇದೆಲ್ಲ ಅಂತ ಹೇಳ್ಬೋದು. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಅವರು ಇದು ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಹೇಳ್ಬೋದು. ಹ್ಯಾಂಡ್ ಪೇಯ್ನ್ ಆಗೋಲ್ಲ, ಬ್ಯಾಕ್ ಪೇಯ್ನ್ ಆಗೋಲ್ಲ, ಏನಿಲ್ಲ. ಆರಾಮಾಗಿ ಒಬ್ಬರು ಮ್ಯಾನೇಜ್ ಮಾಡ್ಬೋದು ಅಂತಲೂ ಕೂಡ ಹೇಳಬಹುದು. ಐ ಲವ್ ದಿಸ್ ಪ್ರಾಡಕ್ಟ್. ನಮಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಹೊರಟ್ವಿ. ಅದಾದಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೋಗುವಾಗ ಬರುವಾಗ ನಾವು ಕ್ಯಾಬ್ ಮಾಡ್ಕೊಂಬರೋಣ, ಐಟಮ್ಸ್ ಎಲ್ಲ ತುಂಬ ಇರುತ್ತೆ ಅಂಥೇಳಿ. ಸೊ ಯಾವಾಗಲೂ ನಿಮಗೆ ನಾನು ಹೇಳೋದ್ರ ಪ್ರಕಾರ ಸ್ಯಾಟರ್ಡೆ ಸಂಡೇ ಅಂತೂ ಡಿಮಾರ್ಟ್ ಆಗಲಿ, ಯಾವುದೇ ಆಗಲಿ, ಸ್ಪಾರ್ ಆಗಲಿ, ಮೋರ್ ಆಗಲಿ, ಮಾರ್ಕೆಟ್ ಅಂದರೆ ನೀವೇನಾದರೂ ಬೈ ಮಾಡಬೇಕಂದ್ರೂ ಹೋಗಲೇಬೇಡಿ. ಔಟ್ಸೈಡ್ ಶಾಪಿಂಗ್ ಎಲ್ಲ ಹೋಗಿ. ಬಟ್ ಈ ಟೈಮಲ್ಲಿ ಏನಂದರೆ ಎಲ್ಲ ರಜಾ ಇರುತ್ತಲ್ವ, ಮೀನ್ಸ್ ರಜಾ ಇದ್ದಾಗ ಸ್ಯಾಟರ್ಡೆ ಸಂಡೇ ಹಾಲಿಡೇಸ್ ಇರುತ್ತಲ್ಲ. ಸೊ ಆವಾಗ ಏನು ಮಾಡ್ತಾರೆ, ತುಂಬ ಜನ ಮುತ್ತಿಗೆ ಹೋಗಿರ್ತಾರೆ, ಅಂದರೆ ತುಂಬ ಜನ ಹೋಗಿರ್ತಾರೆ. ಆ ಟೈಮಲ್ಲಿ ನಿಮಗೆ ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋಗಿ, ನಾನು ಯಾವಾಗಲೇ ಹೋದ್ರೂ ಕೂಡ ನನಗೆ ಡ್ರೆಸ್ ನೋಡೋಕ್ಕೆ ಅಂತ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೆ. ಸೊ ಇವಾಗ ನಾನು ಮಕ್ಕಳಿಗೆ ನೋಡೋಕ್ಕೆ ಹೋಗ್ತೀನಿ ಆ್ಯಕ್ಚುಲಿ. ಸೊ ಇಲ್ಲಿ ಫಸ್ಟ್ ನಾವು ಎಂಟ್ರಿ ಆದಮೇಲೆ ಈ ಕಡೆ ಬಂದರೆ, ಅದಾದಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗತ್ತೆ. ಅಲ್ಲಿರುತ್ತೆ ನಿಮ್ಗೆ ಎಲ್ಲ ಕಡೆನೂ ಇದೆ. ನಮ್ಗೆ ಜಯನಗರ್ ನಿಯರ್ ಆಗಿರೋದ್ರಿಂದ ಜಯನಗರ್ಗೆ ಹೋಗ್ತೀವಿ. ಇಲ್ಲ ಕೊತ್ನೂರು ಕನಕಪುರ ರೋಡಲ್ಲಿರೋದು ಡಿಮಾರ್ಟ್ಗೂ ಕೂಡ ಹೋಗ್ತೀವಿ. ಸೊ ಇವಾಗ ನನ್ನ ಮಗಳಿಗೆ ಡ್ರೆಸ್ಗಳನ್ನ ನೋಡೋದೇ ಆಗೋಗ್ಬಿಡುತ್ತೆ. ಸ್ವಲ್ಪ ಚಿಕ್ಕದು, ದೊಡ್ಡದು, ಕಂಫರ್ಟಬಲ್ ಅನ್ನೋದನ್ನು ನೋಡಬೇಕು. ಬೇರೆ ಕಡೆ ಎಲ್ಲ ಸೈಜ್ ಎಲ್ಲ ಇದು ಮಾಡಿದೆ. ಇದಂತೂ ಬ್ಯೂಟಿಫುಲ್ ಆಗಿತ್ತು. 299 ರುಪೀಸ್ಗೆ. ಹೋದರೆ ಟ್ರೈ ಮಾಡಿ, ತುಂಬ ಡ್ರೆಸ್ ಕಲೆಕ್ಷನ್ ಇದೆ. ಸೊ ನಾನು ಫೆಸ್ಟಿವಲ್ಗೆ ಅಂತ ಹೇಳ್ಬಿಟ್ಟು, ಅದೇ ಯುಗಾದಿ ಹಬ್ಬ ಇತ್ತಲ್ವ, ಸೊ ಲೇಟಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಯುಗಾದಿ ಹಬ್ಬ ಇತ್ತಲ್ವ, ಹಾಗಾಗಿ ಆಚೆ ಮತ್ತೆ ಒಂದ್ಸರಿ ಹೋಗಿ ಬಟ್ಟೆನ ನಾವು ಶಾಪಿಂಗ್ ಮಾಡೋದ್ರ ಬದಲು ಇಲ್ಲೇ ಮಾಡ್ಕೊಂಬಿಡೋಣ ಒಂದೊಂದ್ಸರಿ. ಇವಾಗ ನಾನು ಅವಳನ್ನು ಕ್ಯಾರಿ ಮಾಡಿಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ. 2 to 3 years ಇದೇ ಥರ. ಇದು ಚೆನ್ನಾಯಿತು ಒಂಥರ. ಇದು ಎರಡರಲ್ಲಿ ಇದೇ ಚೆನ್ನಾಯಿತು ಅನಿಸುತ್ತೆ. ಅದು 2 to 3 ಇಯರ್ಸಾ? ಎರಡು ಸೇಮ್ ಇಯರ್ಸ್ ಸೇಮಾ? ಇದು 2 ಇದು 2 ಹಾಂ, ಇದಿರಲಿ. ಸೊ ಅವಳಿಗೂ ಕೂಡ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆಲ್ರೆಡಿ ನೀವು ಯುಗಾದಿ ಹಬ್ಬದ ವ್ಲಾಗಲ್ಲಿ ನೋಡಿರ್ತೀರ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತೇಳಿ. ಮತ್ತೆ ತೋರಿಸೋ ಅವಶ್ಯಕತೆ ಇರಲ್ಲ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ತುಂಬ ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಇರುತ್ತೆ. ಬಟ್ ಇಷ್ಟು ಚಿಕ್ಕ ಮಕ್ಕಳಿಗೆ ಹಾಕೋಕ್ಕೆ ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಅವಳಿಗೆ ತೊಗೊಂಡಲ್ವ, ಸ್ವಲ್ಪ ದೊಡ್ಡದೇ ತೊಗೋತೀನಿ ಯಾವಾಗ್ಲೂ. ಯಾಕೆಂದರೆ ಎಕ್ಸ್ಟ್ರಾ ಸೈಜ್ನ. ಯಾಕೆ ಅಂದರೆ ನಾವು ಅವ್ರಿಗೆ ಒಂದೊಂದು ಸರಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಟ್ಬಿಟ್ಟೇ ಹಾಕೋದು. ಎಷ್ಟೊಂದು ನಾನು ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿರೋದು ಒಂದೇ ಒಂದು ಸರಿ ಹಾಕಿರೋದು ಮತ್ತೆ ಆಗ್ತಾಯಿಲ್ಲ. ನಾವಾದರೆ ಅಟ್ಲೀಸ್ಟ್ ಎಲ್ಲಾದರೂ ಹೋಗ್ತೀವಿ, ಮಾಡ್ತೀವಿ, ಹಾಕ್ಕೊತೀವಿ. ಸೊ ಹಾಗಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ,
ಬಿಗ್ ಸೈಜ್ ದೊಡ್ಡ ಸೈಜೇ ತೊಗೊಂಡ್ಬಿಡ್ತೀನಿ. ಸೊ ಆಮೇಲೆ ಅವನಿಗೂ ಕೂಡ ತಗೋ ಅಂತ ಹೇಳಿದೆ. ಬಿಕಾಸ್ ನಾವು ಅದೇ ನಮ್ಮ ದೊಡ್ಡಮ್ಮ ಇದಾಗಿದ್ದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾನೇನು ಬೈ ಮಾಡಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ, ನಾನು ಮತ್ತು ಅವ್ರಿಗೆಲ್ಲ ಮಕ್ಕಳೇ ಅಲ್ವಾ, ಸೊ ಮಕ್ಕಳಿಗೆ ಏನಿರಲ್ಲ ಅಂತ ಹೇಳ್ಬಿಟ್ಟು ಅವ್ರುಗಳಿಗೆ ಅಂದರೆ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೀನಿ. ಸೊ ಅವನು ಕೂಡ ಇಲ್ಲೇ ಶರ್ಟು ಪ್ಯಾಂಟ್ ತೊಗೊಂಬಿಡು, ಮತ್ತು ನೀನೊಂದು ಸತಿ ಸಪ್ರೇಟ್ ಹೋಗಿ ತೊಗೊಂಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅವನು ಕೂಡ ಇಲ್ಲೇ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಕ್ಲಾತ್ ವೈಸ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಪರ್ಸ್ನಲಿ ನಾನು ಯೂಸ್ ಮಾಡಿರೋದ್ರಿಂದ ನಾನು ರೆಕಮೆಂಡ್ ಮಾಡಬಹುದು. ಸೊ ಯಾಕೆ ಅಂದರೆ ನಾನು ತೊಗೊಂಡೋಗಿ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಒಂದೊಂದು ಕಡೆ ತೊಗೊಂಡೋಗಿದ್ದು ಬಟ್ಟೆಗಳು ಚೆನ್ನಾಗಿರಲ್ಲ. ಆ ಥರ ನಾನು ಜೆನ್ಯೂನ್ ರಿವ್ಯೂನೇ ಕೊಡ್ತೀನಿ. ಸೊ ಇಲ್ಲೂ ಕೂಡ ಚೆನ್ನಾಗಿರುತ್ತೆ. ಸ್ಪಾರ್ ಮತ್ತು ಮೋರಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ನಾವು ಔಟ್ಸೈಡ್ ಹೋಗಿ ತೊಗೊಂಡ್ರೆ ಸ್ವಲ್ಪ ಈ ಫುಟ್ಪಾತ್ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ವಲ್ಪ ಇದೇ ಇರುತ್ತೆ. ಸೊ ಲೇಡೀಸ್ದು ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್. ಹಬ್ಬ ಇತ್ತಲ್ವ, ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಇರುತ್ತೆ. ನೀವು ಬೇಕಂದರೆ ಹೋಗಿ ಕ್ರಾಪ್ ಡ್ರೆಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಮಕ್ಕಳು ಬಟ್ಟೆ, ಜೆಂಟ್ಸ್, ಮೆನ್ಸ್ ಮತ್ತು ಲೇಡೀಸು, ಕಿಡ್ಸ್ ಎಲ್ಲ ಇರುತ್ತೆ. ಮತ್ತು ಸ್ಯಾಂಡಲ್ಸು ಕೂಡ ಎಲ್ಲ ಇರುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ಅದೇ ಇರುತ್ತೆ. ಒಂದು ಸೈಡಿನ ಸ್ವಲ್ಪ ಪಾತ್ರೆ ಅದು ಇದು ಅಂತೆಲ್ಲ ಇರುತ್ತೆ. ಸೊ ನಿಮಗೆ ವೆಸ್ಟರ್ನ್ ಡ್ರೆಸ್ ಬೇಕು ಅಂದರೆ ಫುಲ್ ಲಾಸ್ಟ್ ಈ ಕೌಂಟರ್ಗೆ ಬರಬೇಕಾಗತ್ತೆ. ನಾನಂತೂ ಇಲ್ಲಿ ತುಂಬ ವೆಸ್ಟರ್ನ್ ಡ್ರೆಸ್ ತೊಗೊಂಡಿದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಡ್ರೆಸ್ಸಸ್ನ. ಸೊ ವರ್ತ್ ಇಟ್ ಅಂತ ಹೇಳ್ಬೋದು. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಓಕೆ ಅಂತ ಅನಿಸುತ್ತೆ. ಕ್ರಾಪ್ ಟಾಪ್ಗಳಾಗಲಿ, ಜೀನ್ಸ್ ಟಾಪ್ಗಳೆಲ್ಲ ಆಗಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹೋದರೆ ಎಲ್ಲ ತೊಗೋಬೇಕು. ರೆಡ್ ಕಲರ್ ನೋಡಿ, ಶಿಶ್ ಹೋಗೋಣ ಅಮ್ಮ. ಹಾಂ, ಶಿಶ್ 12 ರೂಪೀಸ್ ಇರುತ್ತಲ್ಲ, ಚಿಕ್ಕದಾಯ್ತು. ಹಾಕೊಳ್ಳ ಬೇಡ ಶಪ್ಪು 35, 29. ನನಗೆ ಸ್ವಲ್ಪ ಬೌಲ್ಸ್ಗಳು ಬೇಕಾಗಿತ್ತು ಈ ಸ್ವೀಟ್ಸ್ ಅಥವಾ ಏನಾದರೂ ತೊಗೊಳಕ್ಕೆ ಅಂತೇಳಿ. ಗ್ಲಾಸ್ದೆಲ್ಲ ಇದೆ. ಸೊ ಇನ್ನು ಪ್ಲಾಸ್ಟಿಕ್ದೆಲ್ಲ ಸ್ವಲ್ಪ ಕಲರ್ ಶೇಡ್ ಆಗಿರೋ ಥರ ಆಗಿದೆ. ನೋಡೋಣ ಯಾವುದು ನನಗೆ ಸ್ಟೀಲ್ ಸೂಟ್ ಆಗುತ್ತಾ, ಅಂದರೆ ಸ್ಟೀಲ್ ಏನಾದರೂ ಚೆನ್ನಾಗಿದ್ದರೆ ಅದನ್ನು ಯೂಸ್ ಮಾಡ್ಬೋದಾ ಏನು ಅಂತೇಳಿ ಸ್ವಲ್ಪ ವೀಡಿಯೋಸ್ಗಳಿಗೂ ಎಲ್ಲ ಬೇಕು. ಚಿಕ್ಕದೆಲ್ಲ ಏನು ನಮ್ಮ ಮುಂದೆ ಮಾಡೋವಂಥದ್ದು ಅಥವಾ ಅವಳಿಗೆ ಏನಾದರೂ ಇದು ಮಾಡುವಾಗ ಅನ್ನೋದಕ್ಕೆಲ್ಲ. ಸೊ ಹಾಗಾಗಿ ಬೌಲ್ಸ್ನ ಹುಡುಕ್ತಾ ಇದ್ದೀನಿ. ನನಗೆ 49, 59, 39 ಸ್ಟಾರ್ಟಿಂಗ್ ಇದೆ. ಬಟ್ ನನ್ನ ಪ್ರೈಸಿಗೆ ಓಕೆ 39 ಓಕೆ. ಚಿಕ್ಕ ಬೌಲ್ ಬೇಕಾಗಿರೋದು ಇಡ್ಲಿ, ಸಾಂಬಾರು ಮತ್ತು ಪಲ್ಯ ದೊಡ್ಡದಕ್ಕೆ. ಆಗಲೇ ಹಾಕಿದ್ದಲ್ಲ, ಅದು ಸರಿ ಇತ್ತು. ಹಾಂ ಹಾಂ ಅಂತೂ ನನಗೆ ಬೇಕಾಗಿರೋ ಬೌಲ್ ಸಿಕ್ತು, ತೊಗೊಂಡು ಕೆಳಗಡೆ ಬಂದ್ವಿ. ತುಂಬ ಟೈಮ್ ಅವಳು ಕೂಡ ಆಲ್ರೆಡಿ ಅಲ್ಲೇ ಮಲ್ಕೊಂಬಿಟ್ಲು, ಅಲ್ಲೇ ಗಲಾಟೆ ಮಾಡ್ತಿದ್ಲು. ಸೊ ಅಲ್ಲೇ ಮಲ್ಕೊಂಬಿಟ್ಲು. ಸೊ ಇಲ್ಲಿ ತುಂಬ ಶ್ಯಾಂಪೂಸ್ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು ಎಲ್ಲ ಆಫರ್ ಹಾಕಿರ್ತಾರೆ. ಸೊ ನೀವು ಅಲ್ಲಿ ಬಿಲ್ ಜೊತೆ ನೋಡ್ತಿರ್ಬೋದು. ಬಟ್ ನನಗನ್ಸಿರೋ ಪ್ರಕಾರ ಇಲ್ಲಿ ತುಂಬಾ ಆಫರ್ಸ್ ಇರುತ್ತೆ. ಅದೇ ಥರ ಬೇರೆ ಕಡೆನೂ ಇರುತ್ತೆ. ನಾವು ನೋಡಿಕೊಂಡು ಒಂದೊಂದು ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಕಡಿಮೆ ಇರುತ್ತೆ. ಒಂದೊಂದು ಐಟಮ್ಸು ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮ್ ಐಟಮ್ಸ್ನ ಅವರು ಸ್ಯಾಟರ್ಡೇ ಸಂಡೇನೇ ಜಾಸ್ತಿ ಆಫರ್ನ ಬಿಡೋದು. ಆ ಸ್ಯಾಟರ್ಡೇ ಸಂಡೇ ನೀವು ಹೋಗಬೇಕಂದ್ರೆ ಬೆಳಗ್ಗೆ 12 o'clock ಒಳಗಡೆ ಹೋಗ್ಬಿಟ್ರೆ ತುಂಬ ಒಳ್ಳೆಯದು. ನಿಮಗೆ ಅಲ್ಲಿ ಇನ್ನೊಂದು ಪುಳಿಯೋಗರೆ ಪೇಸ್ಟ್ ಬರುತ್ತೆ. ನೀವು ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿರ್ತೀರ ಅಲ್ವಾ, ಸೊ ಪುಳಿಯೋಗರೆ ಪೇಸ್ಟ್ ಅಂತ ಬರುತ್ತೆ, ಅದನ್ನೇ ಯೂಸ್ ಮಾಡಿ. ಏನಿಲ್ಲ, ಜಸ್ಟ್ ಆಯಿಲ್ ಹಾಕ್ಬಿಟ್ಟು, ನೀವು ಸಾಸಿವೆ ಜೀರಿಗೆ ಹಾಕ್ತಿದ್ರು ಪರವಾಗಿಲ್ಲ, ಆ ಆಯಿಲ್ ಒಳಗಡೆ ಅದನ್ನು ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ರೈಸಿಗೆ ಮಿಕ್ಸ್ ಮಾಡಿ ತಿಂದರೆ ಅಂತೂ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ನೀವೇನಾದರೂ. ಅದಾದಮೇಲೆ ನಾನು ಬಂದಿದ್ದು ಇವತ್ತು ಬಂದಿದ್ದು ಇವಳಿಗೆ ಮಕ್ಕನ್ನ ತಗೊಳ್ಳೋಣ ಅಂಥೇಳಿ. ಸ್ವಲ್ಪ ಅವಳು 6 ಮಂತ್ ಆಯ್ತಲ್ವ, ಸೊ ಪೌಡರ್ ಎಲ್ಲ ಮಾಡಿ ತಿನ್ಸೋಣ ಸೆರೆಲೆಕ್ ಥರ ಮನೇಲಿ ಅಂಥೇಳಿ ಹೋಗಿದ್ದ ಐಟಮ್ಸ್ನ ಬಿಟ್ಟು ಅವನು ಇದು ಹಾಕ್ಕೊಳ್ಳೋ ಅಂತೇಳಿ ಕೊಟ್ಬಿಟ್ಟು ನಾನು ಮುಂದೆ ಬೇರೆ ಏನೋ ತೊಗೊಳಕ್ಕೆ ಹೋದಾಗ ಅವನಲ್ಲೇ ಬಿಟ್ಬಿಟ್ಟಿದ್ದಾನೆ. ಅವನು ಒಂದು ಕಡೆ ಇರಲ್ಲ, ವಿಡಿಯೋ ಮಾಡೋ ಅಂದರೂ ವಿಡಿಯೋನೂ ಮಾಡಲ್ಲ. ಸೊ ಇಟ್ಸ್ ಓಕೆ, ಇದು ಮಾಡಿಕೊಂಡು ಹೋಗಿದ್ದ ಐಟಮ್ಸ್ನೇ ಬಿಟ್ಟು ಬಂದಿದ್ದಾಯಿತು. ಸೊ ಇಲ್ಲೆಲ್ಲ ಇದು ಬಂದುಬಿಟ್ಟು ಮಸಾಲ ಐಟಮ್ಸ್ನ, ಡ್ರೈ ಮಸಾಲ ಐಟಮ್ಸ್ ಇರುತ್ತಲ್ಲ ಅದಕ್ಕೆ ಇದು ಮಾಡ್ತಾರೆ. ಇಲ್ಲೊಂದು ಡೇಟ್ಸ್ ಸಿಗುತ್ತೆ, ಅಂದರೆ ಖರ್ಜೂರ ಸಿಗುತ್ತೆ. ಇಲ್ಲಿ ಬಿಡಿಸಿ ಎಲ್ಲ ಬೀಜ ಸಪ್ರೇಟ್ ಮಾಡಿ ಕಟ್ ಮಾಡಿ ಇಟ್ಟಿರ್ತಾರೆ. ಒಂದು ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ಊರಿಗೆ ಕೂಡ ತೊಗೊಂಡೋಗಿದ್ದೆ, ಇದು ಕೂಡ ಇತ್ತು. ಅದನ್ನು ಸರ್ಚ್ ಮಾಡ್ತಾಯಿದ್ದೆ ಎಲ್ಲಿದೆ ಅಂತ. ಆ ಟೈಮಲ್ಲಿ ಆ ಮಕಾನನ ಅಲ್ಲಿ ಕೊಟ್ಟಿದ್ದು.
ಅವನು ಅಲ್ಲೇ ಬಿಟ್ಬಿಟ್ಟು ಇದನ್ನು ಮಾತ್ರ ಹಾಕ್ಕೊಂಬಂದಿದ್ದಾನೆ. ಸೊ ಈಗ ಹೋಗಬೇಕು ಮತ್ತೆ ನೆಕ್ಸ್ಟ್ ಎಲ್ಲಾದರೂ ಹೋಗಿ ತೊಗೊಂಬರ್ಬೇಕು. ಸೊ ಅವಳಿಗೆ ಸೆರಿಲಕ್ನ ಮಾಡಬೇಕಂತಿದ್ದೀನಿ. ಆ ವಿಡಿಯೋಗಳನ್ನೂ ಕೂಡ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಮುಂದಿನ ದಿನಗಳಲ್ಲಿ ಅವಳಿಗೆ ಫುಡ್ ರೂಟೀನ್ ಹೇಗಿರುತ್ತೆ, ಫುಡ್ ಏನೇನು ಕೊಡ್ತೀನಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ. ಬಿಕಾಸ್ ಸ್ವಲ್ಪ ಲೇಟಾಗಿ ಬರುತ್ತೆ ವೀಡಿಯೋಸ್ಗಳು, ಏಕೆಂದರೆ ಆ್ಯಕ್ಚುಲಿ ಆನ್ ಟೈಮ್ ನಾನು ಮಾಡೋಕ್ಕೆ ಇವಾಗ ಆಗಲ್ಲ ಅವಳನ್ನ ಇಟ್ಕೊಂಡೆಲ್ಲ ಮಾಡೋದಕ್ಕೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಈ ಸರಿ ಆಯಿಲ್ ಆಫರ್ ಇತ್ತು. 2 ಲೀಟರ್ ಬಂದು 280 ಇತ್ತು, ಬಟ್ 5 ಲೀಟರ್ದು ಬಂದು 510 ಏನೋ ಇತ್ತು ಆ್ಯಕ್ಚುಲಿ ತೊಗೊಂಡೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಮಿಸ್ ಮಾಡಲ್ಲ. ಬಿಕಾಸ್ ನನಗೆ ಕಾನ್ಫ್ಲೆಕ್ಸ್ ಎಲ್ಲ ಬೇಕಿರುತ್ತಲ್ವ, ಅಲ್ಲಿ ತೊಗೊಳಕ್ಕೆ ಬರ್ತೀನಿ. ಇಲ್ಲಿ ಬೈ 1 get 1 ಇರುತ್ತೆ, ನೀವು ನೋಡ್ತಿರ್ಬೋದು. ಸೊ ಈ ಸರಿ 2 ಬಾಟಲ್ ಥರದ್ದು ತೊಗೊಂಬಂದಿದ್ದೀನಿ, ಮೀನ್ಸ್ ಬಾಕ್ಸು. ಅದರಲ್ಲಿ ನೋಡಿ ಈ ಥರ ಬಾಕ್ಸ್ ಇರುತ್ತೆ, ಮುಸಿಲಿ ತೊಗೊಂಬಂದಿದ್ದೀನಿ. ಸೊ ಕಡಿಮೆ ಇದ್ದಾಗ ಅದು 2 ಬಾಕ್ಸಿಗೆ ಬಂದು 710 ಇರೋದು 590ನೋ 580ನೋ ಆಗುತ್ತೆ. ಅದು ತೊಗೊಂಬರ್ತೀನಿ. ಆರಾಮಾಗಿ ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಲ್ಲ ಅಂದಾಗ ಆ ಬ್ರೇಕ್ಫಾಸ್ಟ್ನ ನಾನು ಹಾಕ್ಕೊಂಡು ತಿಂತೀನಿ. ಸೊ ಯಾವಾಗಾದರೂ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ತೋರಿಸ್ತೀನಿ ನಿಮಗೆ. MRP 710 ಇದೆ ನೋಡಿ, ಬಟ್ ಅಷ್ಟು ಇರಲಿಲ್ಲ, ಅದಕ್ಕಿಂತ ಕಮ್ಮಿ ಇತ್ತು, 580ನೋ 590ನೋ ಏನೋ. ಸೊ ತೊಗೊಂಬರ್ತೀನಿ, ಯೂಸ್ ಆಗುತ್ತೆ. ಅದಾದಮೇಲೆ ನನ್ನ ಮಗನಿಗೆ ಈ ಬಿಸ್ಕೆಟ್ಸು ಆ ಥರದ್ದೆಲ್ಲ ಇದೆ. ಅವನಿಗೆ ಇನ್ನೂ ಬಿಸ್ಕೆಟ್ ತಿನ್ನೋ ಕ್ರೇಜ್. ಯಾವುದಾದ್ರೂ ಬಿಸ್ಕೆಟ್ ಎತ್ಕೊಂಬರ್ತಾ ಇರ್ತಾನೆ. ಸೊ ಅಲ್ಲೂ ಕೂಡ ಆಫರ್ಸ್ ಇರುತ್ತೆ ಬಿಸ್ಕೆಟಲ್ಲೂ ಕೂಡ. 36 ರೂಪೀಸ್ ಇರೋದು 24 ಆ ಥರ ಎಲ್ಲ. ಅವನಿಗೆ ಈ ಮಾರಿಗೋಲ್ಡು ಅಥವಾ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಗುಡ್ಡೆ ಅಥವಾ ಕ್ರೀಮ್ ಬಿಸ್ಕೆಟ್ಸು ಆ ಥರದ್ದೇ ಅವ್ನಿಗೆ ಇಷ್ಟ ಆಗೋದು. ಸೊ ಅವನಿಗಂತೂ ಲಾಸ್ಟಲ್ಲಿ ಹೋಗಲೇಬೇಕು. ನಾವೇನಾದ್ರು ಮರ್ತು ಬಂದಿದ್ರು ಕೂಡ ಅವ್ನ ಮನೆ ಹತ್ರ ಏನಾದರೂ ತೊಗೊಂಬಂದು ತಿಂತಾನೆ, ಅವ್ನಿಗೆ ಅದೇನು ಇಷ್ಟ. ಅದಾದಮೇಲೆ ನಾವು ಈ ಕಡೆ ಮತ್ತು ಚಾಕ್ಲೇಟ್ ಬೇಕು ಅಂತ ಕೂತ್ಕೊಂಡ. ಸೊ ಅವಳಿಗೆ ಬೇಕು ಅಂತ ತೊಗೊಳೋದು, ಇವನು ತಿನ್ನೋದಕ್ಕೋಸ್ಕರ. ಸೊ ಡೈರಿ ಮಿಲ್ಕ್ನ ತೊಗೊಂಡ್ವಿ ಅಲ್ಲಿ. ಅದಾದಮೇಲೆ ಈ ಕಡೆ ಹಾಗೆ ಇದೊಂದು ಆಚೆ ಹೋದಾಗ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಬಟ್ ಬೇಬಿದು. ಸೊ ಅದನ್ನು ನೋಡಿ ಕಂಫರ್ಟಬಲ್ ಇರುತ್ತೆ, ನಮ್ಮ ಕೈ ಮೇಲೆ ವೆಯ್ಟ್ ಬೀಳಲ್ಲ. ಏನಾಗುತ್ತೆ ಹಿಂಗೆ ಎತ್ಕೊಂಡು ಹೋಗುವಾಗೆಲ್ಲ ನಮಗೆ ಕೈ ಮೇಲೆ ವೆಯ್ಟ್ ಬೀಳುತ್ತಲ್ಲ, ಈ ಥರ ಸೊಂಟಕ್ಕೆ ಬೆಲ್ಟ್ ಹಾಕಿರೋದ್ರಿಂದ ಅದ್ರ ಮೇಲೆ ವೆಯ್ಟ್ ಬಿದ್ದಾಗ ಏನಾಗುತ್ತೆ ನಮ್ಮ ಕೈ ಅಷ್ಟೊಂದು ಭಾರ ಅಂತ ಅನಿಸಲ್ಲ. ಸೊ ಕಂಫರ್ಟಬಲ್ಲಾಗಿ ನಾವು ಆರಾಮಾಗಿ ಓಡಾಡಿಕೊಂಡು ಏನಾದರೂ ಎತ್ಕೊಳ್ಳೋದು ಎಲ್ಲ ಮಾಡ್ಬೋದು. ಸೊ ನನಗೆ ನಿಜವಾಗ್ಲೂ ಇದು ಯೂಸ್ಫುಲ್ ಅಂತ ಅನ್ನಿಸ್ತು. ಔಟ್ಸೈಡಿಗೆ ಅಂತಲ್ಲ, ಇನ್ಸೈಡ್ ಯಾರಾದರೂ ಹೆಲ್ಪಿಗಿಲ್ಲ ಅಂದಾಗ ಅಡುಗೆ ಮಾಡಬೇಕು, ಅಥವಾ ನೋಡಿ ಅವಳು ಆಗಲೇ ಮಲ್ಕೊಂಬಿಟ್ಟಿದ್ಲು, ಅಡುಗೆ ಮಾಡಬೇಕು ಅಂತ ಅಂದಾಗೆಲ್ಲ ನಮ್ಗೆ ಯೂಸ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಪರ್ಚೇಸ್ ಮಾಡಿ. ಅದಾದಮೇಲೆ ಡಿಮಾರ್ಟ್ಗೆ ಹೋದಾಗ ನೀವು ಈ ಸ್ವೀಟನ್ನ ಮರಿಬೇಡಿ, ಕರಾಚಿ ಬಿಸ್ಕೆಟ್ ಅಂತ ಹೇಳ್ತಾರೆ. ಆ ಸ್ವೀಟನ್ನ ಒಂದು ಸರಿ ತೊಗೊಂಬಂದು ತಿಂದು ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ತೊಗೊಂಬಂದು ತಿಂದಿದ್ದೀರಾ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಬಿಲ್ಲಿಂಗ್ ಆಲ್ರೆಡಿ ತುಂಬ ಜನ ಇದ್ದರು. ನಾವು ತುಂಬ ಜನ ವೆಯ್ಟ್ ಮಾಡೋಕ್ಕಾಗಲ್ಲ, ಮಗು ಇದೆ ಅಂಥೇಳಿ ಬೇರೆಯವ್ರ ಹತ್ರ ಒಬ್ಬರನ್ನ ಕರೆಸ್ಬಿಟ್ಟು ಬೇರೆ ಬಿಲ್ಲಿಂಗ್ ಕೌಂಟ್ರಿಗೆ ಹೇಳಿದ್ವಿ ಮಾಡಿ ಅಂಥೇಳಿ. ಸೊ ಪಾಪ ಅವರು ನಿಜವಾಗ್ಲೂ ಮಗು ಇದ್ದಿದ್ದಕ್ಕೆ ಯಾರನ್ನೂ ಬಿಟ್ಕೊಡ್ಲಿಲ್ಲ, ಬೇರೆಯವ್ರನ್ನ ಕರೆಸಿ ಬೇರೆ ಕೌಂಟರಲ್ಲಿ ಮಾಡಿಸ್ಕೊಟ್ರು. ಖುಷಿ ಆಯಿತು. ಸೊ ನಾನೆಲ್ಲ ಹಂಗೆ ತುಂಬ್ಕೊಂಬಂದ್ಬಿಟ್ಟಿದ್ದೆ, ಅಲ್ಲೆಲ್ಲ ಆಗಲ್ಲ ಅಂತೇಳಿ ಇವಳನ್ನ ಎತ್ಕೊಂಡು ಅವನಿಗೆ ಹಾಕೋಕ್ಕಾಗಲ್ಲ ಅಂತೇಳಿ ನಾವು ಬಟ್ಟೆ ಆಗಿರ್ಬೋದು ಎಲ್ಲನೂ ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ಲು, ಅವನು ಎತ್ಕೊಂಡಿದ್ದ, ಬ್ಯಾಗ್ ಹಂಗೆ ಇಟ್ಕೊಂಡಿದ್ದೀನಿ, ಹಂಗೆ ಕೂರ್ಸ್ಕೊಂಬಂದಕ್ಕಾಗ್ಬಿಡುತ್ತೆ ಅಂಥೇಳಿ. ಸೊ ಅದಾದಮೇಲೆ ಅವಳನ್ನು ಮತ್ತೆ ಎತ್ಕೊಂಡು ಹಂಗೆ ಹಿಂಗೆ ರೌಂಡ್ ಹಾಕಿದೆ, ಒಂದು ರೌಂಡು. ಅವಳಿಗೂ ಖುಷಿ ಆಗುತ್ತಲ್ಲ ಆಚೆ ಬಂದಾಗೆಲ್ಲ, ಏನೋ ಮನೆ ಒಳಗೆ ಕೂರಿಸ್ಕೊಂಡು ಕೂತಿದ್ರೆ ಅವಳಿಗೂ ಬೋರ್ ಆಗಿರುತ್ತೆ, ಅವಳಿಗೂ ಖುಷಿ ಆಗ್ತಿದೆ, ನಗ್ತಿದ್ದಾಳೆ. ಅಂದರೆ ಜನ ನೋಡ್ತಾಳಲ್ವ, ಒಂದು ಸ್ವಲ್ಪ ಹೊತ್ತು ಖುಷಿ ಆಗ್ತಾಳೆ, ಆಮೇಲೆ ಸ್ವಲ್ಪ ಅವಳಿಗೂ ಇಸ್ಸು ಮುರ್ಸು ಆಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಳ್ತಾಳೆ. ಮಲ್ಗೆದ್ದಿದ್ಲು, ಅವಾಗಿನೂ ಫ್ರೆಶ್ ಆಗಿದ್ಲು. ನನಗಂತೂ ಇವಾಗ ಅಡುಗೆ ಮಾಡೋ ಅಷ್ಟು ಪೇಷನ್ಸ್ ಅಂತೂ ಇಲ್ಲ. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ, ಜ್ಯೂಸ್ ಕುಡ್ಕೊಂಡು ಹೋದ್ವಿ. ರೇವಂತ್ ಅದೇ ಹೇಳ್ತಾನೆ, ಆಗಲೂ ಮಾಡಲ್ಲ ಈಗಲೂ ಮಾಡಲ್ಲ ಅಂತೇಳಿ. ಏನೋ ಒಂಥರ ಮೀನ್ಸ್ ಆಚೆ ಹೋಗಿ ಬಂದರೆ ಯಾವಾಗಲಾದ್ರೂ ಒಂಥರ ಟಯರ್ಡ್ನೆಸ್ ಅಂತ ಅನಿಸುತ್ತಲ್ಲ. ಸೊ ಈಗ ಮಾಡೋ ಅಷ್ಟೊಳಗೆ ಅವರು ಕೆಲಸದವರೆಲ್ಲ ಬಂದು ಕೆಲಸ ಎಲ್ಲ ಮಾಡ್ತಾ ಕೂತ್ಕೊಂಡ್ರು. ಸೊ ಅವರಿರೋ ಟೈಮಲ್ಲಿ ಮಾಡೋಕ್ಕೆ ಕಂಫರ್ಟಬಲ್ ಅಂತಲೂ ಅನಿಸಲ್ಲ. ಸೊ ಹಾಗಾಗಿ ಊಟನ ತರಿಸಿದ್ದೀನಿ. ಅಲ್ಲೇ ಜೋಳದ ರೊಟ್ಟಿ ಊಟನೇ, ಅದ್ರ ಪಕ್ಕದಲ್ಲೇ ಒಂದು ಮತ್ತೆ ಚಪಾತಿ ಊಟನೂ ಕೊಡ್ತಾರೆ, ಬಟ್ ಇಲ್ಲಿ ಕೊಡಲ್ಲ. ಸೊ ಹಾಗಾಗಿ ಚಪಾತಿ ಊಟನ ತಂದಿದ್ದಾನೆ. ಚಪಾತಿ ಊಟನ ಮಾಡ್ತಿದ್ವಿ. ಇವ್ರೊಂಥರ ಡಿಫ್ರೆಂಟಾಗಿ ಈ ಥರ ಕವರಲ್ಲಿ ಕೊಟ್ಟು ಕಳಿಸ್ತಾರೆ. ಅವರೊಂಥರ ಚೆನ್ನಾಗಿದ್ರು. ಬಟ್ ವ್ಯಾಪಾರ ಆಗೋದು ಈ ಕವರ್ ಹತ್ರ. ಈ ಕವರ್ ಅವ್ರು ಹೆಂಗೆ ಕವರ್ ಕೊಡ್ತಾರೆ ನೋಡಿ, ಒಬ್ಬೊಬ್ರು ಹಂಗೇನೆ ಜಾಸ್ತಿ ಆದಷ್ಟು ಅದಕ್ಕೊಂದು ತಕ್ಕನಾಗಿ ಒಂದು ಇದಿದ್ದು ಮಾಡಲ್ಲ. ಸೊ ಇವರು ಚೆನ್ನಾಗಿ ಕವರ್ ಆಗಲಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ಜೋಳದ ರೊಟ್ಟಿ ತಿಂದು ಬೇಜಾರಾಗಿತ್ತಲ್ಲ, ಸೊ ಜೋಳದ ರೊಟ್ಟಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಚಪಾತಿ ಊಟ ತರಿಸಿದ್ದೀನಿ. ಚಪಾತಿ ಊಟದಲ್ಲಿ ಒಂದು ಪಲಾವ್ ಏನೋ ಬಂದಿದೆ, ಒಂದು ರೈಸ್ ಏನೋ ತಂದಿದ್ದಾನೆ ಡಿಫ್ರೆಂಟಾಗಿ ಬೇರೆ ಬೇರೆ ಏನಾದ್ರು ಅಂತ ಹೇಳಿ.
ಸೊ ಊಟ ಮುಗಿಸಿ ಏನಿದ್ರು ನೆಕ್ಸ್ಟ್ ಏನು ಕೆಲಸ ಎಲ್ಲ ನಿದ್ದೆ ಮಾಡೋದೇ ನನ್ನ ಕೆಲಸ. ಬಿಕಾಸ್ ಅವಳು ಮಲಗಿಲ್ಲ, ಅಲ್ಲಿ ಮಲಗಿಬಿಟ್ಟಿದ್ಲಲ್ವ, ಸೊ ಇಲ್ಲಿ ಮಲಗಿಲ್ಲ, ಮಲ್ಕೋತಾಳೆ. ಮಲ್ಕೊಂಡು ಆದಮೇಲೆ ಏನಿದ್ರು ಬೇರೆ ಕೆಲಸ ನೋಡೋಣ ಏನೇನು ಮಾಡ್ತೀನಿ ಅಂತ. ಹೊಟ್ಟೆ ಚುರುಗುಡ್ತಾ ಇದೆ, ಅಲ್ಲಿ 1 ಗಂಟೆ ಆಗ್ಬಿಟ್ಟಿದೆ. ಸೊ ಊಟ ಮಾಡೋಣ, ಮಲ್ಕೊಳ್ಳೋದಲ್ಲ ಊಟ ಮಾಡೋಣ. ಏನು ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಲ್ಲ, ಈ ನಡುವೆ ನಂಗೆ ಆಗೋಗ್ಬಿಟ್ಟಿದ್ದೀನಿ ನಾನು. ಪಟ್ಲಕಾಯಿ ಅಂತಾರಲ್ಲ ಅದ್ರ ಪಲ್ಯ ಅನ್ಸುತ್ತೆ. ನಾನಂತೂ ನನ್ನ ಪಟ್ಲಕಾಯಿ ತರಲ್ಲ, ನನಗೇನು ಇಷ್ಟ ಆಗಲ್ಲ ಪಟ್ಲಕಾಯಿ ಅಂತ ಅಂದರೆ. ಸೊ ಯಾವಾಗಲೂ ಮಾಡಲ್ಲ ನಾನು ಪಟ್ಲಕಾಯಿನ ಆ್ಯಸ್ ಯೂಶುವಲ್ ಅಂತಲ್ಲ, ಯಾವಾಗಲೂ ಮಾಡಲ್ಲ. ನಮ್ಮಮ್ಮ ಅಂತಿದ್ರು ಮೊನ್ನೆ ಊರಿಗೆ ಹೋದಾಗೆಲ್ಲ ತಿನ್ನಬೇಕು ಚೆನ್ನಾಗಿರುತ್ತೆ ಅಂತ. ಬಟ್ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಪಲಾವ ವಾಂಗಿಬಾತ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅಲ್ಲೇ ತರಿಸೋದು, ಬೇರೆ ಕಡೆ ನಾನು ಯಾವಾಗಲೂ ಏನೂ ತರಿಸಲ್ಲ. 2 ಜೋಳದ ರೊಟ್ಟಿ ಊಟದ ಮನೆ ಒಂದೊಂದು ಸ್ವಲ್ಪ ದೂರನೇ ಇದೆ. ಸೊ ಹಾಗಾಗಿ ಅಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಊಟ ಇವಾಗ ರೆಡಿ. ಊಟ ಮಾಡೋಣ. ಸೊ ಕುಕ್ಕುಂಬರ್ ಬೇರೆ ತಂದುಬಿಟ್ಟಿದೆ, ಮರ್ತೋಗ್ಬಿಟ್ಟಿತ್ತು. ಸೊ ಕುಕ್ಕುಂಬರ್ನೂ ಕೂಡ ಹಾಕೋತಾ ಇದ್ದೀನಿ, ಸೌತೆಕಾಯಿನ. ಊಟದಲ್ಲಿ ನಾವು ತರಕಾರಿನ, ರಾ ತರಕಾರಿನೂ ಹಸಿ ತರಕಾರಿಗಳನ್ನ ಹಾಕ್ಕೊಂಡಷ್ಟು ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಇವಾಗಂತೂ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಈ ಥರ ತಿಂದರೆ ಕಣ್ಣಿಗೂ ಒಳ್ಳೆಯದು, ಬಾಡಿಗೂ ತುಂಬ ಕೂಲ್ ಆಗುತ್ತೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ. 36 ಮಿಲಿಯನ್. ನೀವು ಅದರಲ್ಲಿ 36 ಅನ್ನೋದು 36 ಮಿಲಿಯನ್. ಅಣ್ಣನ ಸಾಲ ಬಂದರೆ ಯಾಕೆ? ಸ್ಯಾಮ್ಸಂಗ್ ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲ ಕೊಟ್ಟೋಗ್ಬೇಕಾ? ಕೊಡ್ಲಿ ಬಿಡು. ಮತ್ತೆ ಇದು ಅವ್ರು ಕೊಡ್ತಾರೆ, ನಮ್ಮ ಇಲ್ಲ ನಾವು ಕೊಡೋಲ್ಲ. ನಮಗೂ ಬಂದ್ರೆ ಕೊಡೋಣ ಬಿಡು. ನೋಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಬೇಕಂದ್ರೆ ನಮ್ಮಮ್ಮ ಆಯ್ತಾ? ಅಲ್ಲ ಬಂಗಾರಿ, ನಾವು ಗಿವ್ ಅವೇ ಕೊಡೋಣ, ನಮಗೂ ದುಡ್ಡು ಬರಲಿ. ನಮಗೆ ಬಂದ್ರೆ ಎಲ್ಲಿಂದ ಕೊಡೋಣ? 100K ಪಕ್ಕ ಗಿವ್ ಅವೇ. ಕೊಟ್ಟಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ, ಕೊಟ್ಟಿಲ್ಲ ಅಂದ್ರೆ ರೇವಂತನ ಬಂದು ಇಟ್ಕೊಳ್ಳಿ. ಆಮೇಲೆ ಅಷ್ಟೇ, ಕೊಟ್ಟಿಲ್ಲ ಅಂದ್ರೆ ರೇವಂತನ ಅಮ್ಮನು ಬಂದು ಇಟ್ಕೊಂಡು ಹೋಗ್ತಾ ಇರಿ. ನಾನೇನು ಯಾರು ಕೇಳಲ್ಲ, ಬಂದು ಇಟ್ಕೊಂಡು ಪಾಟ್ ಹೇಳಿ. ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್, ಈಗಲೇ 100K ಮಾಡ್ಬಿಡಿ, ಇಲ್ಲಿ ಇರೋದೆಲ್ಲ ಇಲ್ಲಿ 10,000 ಐಟಮ್ ಇದೆ, ಬಂದವರೆಲ್ಲ ಎತ್ಕೊಂಡು ಹೋಗ್ಬೋದು. ತಿನ್ನೋದ್ರಿಂದ ಹಿಡಿದು ಅದು ಅಲ್ಲಿ ಇರ್ತಲ್ಲ, ಅದು ಖಾಲಿ ಮಾಡೋದಲ್ವ, ಅದು ಫೇಸ್ ವಾಶ್. ಅದು ಫೇಸ್ ಕ್ರೀಮ್ ಅಮ್ಮಿ, ಇದು ಫೇಸ್ ವಾಶ್ ಫೇಸ್ ಕ್ರೀಮ್ ಯಾವ್ದು ಗೊತ್ತಾಗಲ್ಲ ನಿಮ್ಗೆ? ಫೇಸ್ ವಾಶ್ ಅದು ಫೇಸ್ ಕ್ರೀಮ್ ನನಗೆ ಗೊತ್ತಾಗಲ್ಲ. ನೋಡಿ, ಅಲ್ಲಿದೆ ಫೇಸ್ ವಾಶ್ ಇದೆ, ಫೇಸ್ ಕ್ರೀಮ್ ಇದೆಯಾ? 200 ರೂಪೀಸ್ ಕೊಡ್ತಾನ್ಬಿಟ್ಟು ನನಗೆ ಹೇಳ್ತಾರೆ ಫೇಸ್ ಕ್ರೀಮ್ ಅಂತ. ನೋಡಿ ಫ್ರೆಂಡ್ಸ್, ಆಕ್ಚುಲಿ ನೋಡಿ, ಇಂಥ ಗುಗ್ಗುಗಳು ಇರ್ತಾರೆ ಅಂದ್ರೆ ನನ್ನ ಮನೇಲೇ ಸಾಕ್ಷಿ. ಇಂಥ ಗುಗ್ಗು ಇರೋದಕ್ಕೆ ನನ್ನ ಮನೆ ಉದ್ಧಾರ ಆಗ್ತಾ ಇಲ್ಲ. ನೋಡಿ, ಫೇಸ್ ವಾಶ್ ತಂದ್ಬಿಟ್ಟು ಫೇಸ್ ಕ್ರೀಮ್ ಅಂತ ನನಗೆ ಹೆಸಿತಾನೆ. ನೋಡಿ ಹಿಂಗಿದೆ. ನೋಡಿ ಮಗ, ನೋಡಿ ಅಲ್ಲಿ ನಮ್ಮಪ್ಪ ಏನಂತ ಹೋಗ್ಬಿಟ್ಟವನೆ, ನಿಮ್ಮ ಅಣ್ಣ ಏನಂತ ಹೋಗ್ಬಿಟ್ಟವನೆ. ಇದೊಂದು ಬೇರೆ ಅದೊಂದು ಬೇರೆ. ಫೇಸ್ ವಾಶ್ ಇತ್ತಿಲ್ವಾ ಅಲ್ಲಿ? ಎಲ್ಲಿದೆ ಫೇಸ್ ವಾಶ್? ಇದೇ ಫೇಸ್ ವಾಶ್ ಕೊಡೋ ಗೂಬೆ. ಸೊ ನನ್ನ ಅನುಭವದ ಮಾತನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಅಲ್ಲೇ ಯಾವಾಗ್ಲೂ ಬಿಲ್ ನೋಡಿಕೊಂಡು ಪ್ರಾಡಕ್ಟ್ನ ನೋಡ್ಕೊಂಡು ಬಂದುಬಿಡ್ತೀನಿ. ಬಿಕಾಸ್ ಯಾಕೆಂದರೆ ಹೋದ್ಮೇಲೆ ಮತ್ತೆ ಅದಿಲ್ಲ ಇದಿಲ್ಲ ಅಂದಾಗೆಲ್ಲ ಇಟ್ಕೊಂಡಿದ್ದೀರಾ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಈ ಸರಿ ಮಗು ಇದ್ದಿದ್ದರಿಂದ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ನಾನು ಮತ್ತೆ ಇಲ್ಲಿ ಬಂದು ಒಂದು ಸರಿ ನೋಡ್ಕೋತೀನಿ. ಬಿಕಾಸ್ ಇಲ್ಲಿ ಸ್ವಲ್ಪ ಬಿಲ್ಲಿಂಗ್ ಚೇಂಜ್ ಇರುತ್ತೆ, ಮೀನ್ಸ್ ನೇಮ್ ಎಲ್ಲ ಚೇಂಜ್ ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಮಾಡ್ಕೋತೀನಿ. ಬಿಕಾಸ್ ಈ ಥರ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದೊಂದು ಸರಿ 2 ಎಕ್ಸ್ಟ್ರಾ ಆಗಿರುತ್ತೆ, ಒಂದೊಂದು ಸರಿ ಇಲ್ಲ ಅಂದರೆ ಒಂದು ಐಟಮ್ಸ್ ಇರಲ್ಲ. ಆ ಥರ ಆದಾಗ ಅಲ್ಲೇ ನಾವು ಚೇಂಜ್ ಮಾಡಿಕೊಂಡು ಬರ್ಬೋದು ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಅನುಭವ. ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಮಾಡ್ತಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಇವತ್ತಿನ ವ್ಲಾಗು. ಸೊ ನಿಮ್ಗೆ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.